ಗಾಯ್ಸ್ ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗೆ ಸ್ಟೋರೀಸ್. RCB ಲಾಸ್ಟಿಗೆ ಮಾಡಿದಂಥ 3 ಪಿಕ್ಸು ಇಂಡಿಯನ್ ಡೊಮ್ಯಾಸ್ಟಿಕ್ ಪಿಕ್ಸು, ಕಮ್ಮಿ ಪ್ರೈಸ್ ಇರುವಂಥ ಪ್ಲೇಯರ್ಗಳು. ಅದಕ್ಕೆ ಎಲ್ಲರದು ಗುಡ್ ಹಾಕೊಂಡು ಒಂದೇ ಸಲ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಟೋಟಲಾಗಿ ಓವರ್ಲಾಗಿ RCB ಮಾಡಿರುವಂಥದ್ದು ಈ ಸೀಸನ್ಗೆ 16 ಪಿಕ್ಸ್ಗಳು. ಅದ್ರಲ್ಲಿ ಲಾಸ್ಟ್ ಆದಂಥ 3 ಪಿಕ್ಸ್ಗಳು ಯಾವುದಾದ್ರು ಅಂತ ಅಂದರೆ ಇಟ್ಸ್ ಗೌತಮಿ ನಾಯಕ್ ಬಂದ್ಬಿಟ್ಟು ನಾಗಾಲ್ಯಾಂಡ್ನ ಪ್ಲೇಯರು. ಸೊ ರೈಟ್ ಹ್ಯಾಂಡ್ ಆಫ್ ಬ್ರೇಕ್ ಹಾಕುವಂಥ ಅಬಿಲಿಟಿ ಇರುವಂಥ ಬ್ಯಾಟರು, ಅಂದರೆ ಟಾಪ್ ಆರ್ಡ್ರಲ್ಲಿ ಕೂಡ ಆಡುವಂಥ ಅಬಿಲಿಟಿ ಇರುವಂಥವ್ರು. ಯೂಶ್ವಲಿ ಇಂಥವ್ರ ಲಾಸ್ಟಿಗೆ ತಗೊಂಡಂಥವ್ರನ್ನ ಹೆಂಗೆ ತಗೊಂತಾರೆ ಅಂದರೆ ಜಸ್ಟ್ ಆಸ್ ಎ ಬ್ಯಾಕಪ್ ಪ್ಲೇಯರ್ ಆಗಿ ತೊಗೊಂಡಿರ್ತಾರೆ. ಮೈನ್ ಪ್ಲೇಯರ್ಗಳನ್ನ ಆಲ್ರೆಡಿ ಮುಂಚೆನೇ ತಗೊಂಡಿದ್ದಾರೆ. ಸೊ ಜಸ್ಟ್ ಬ್ಯಾಕಿಂಗ್ ಕೊಡ್ತಾರೆ, ಅಂದರೆ ಅಬಿಲಿಟಿನೂ ಕೂಡ ಚೆಕ್ ಮಾಡ್ತಾರೆ. ಅಬಿಲಿಟಿ ಏನಾದ್ರು ಜಾಸ್ತಿ ಇತ್ತು ಅಂದರೆ ಖಂಡಿತ 11ಗೆ ಬರುವಂಥ ಸಾಧ್ಯತೆಯೂ ಕೂಡ ಇರುತ್ತೆ. ಇನ್ ಕೇಸ್ ಏನಾದ್ರು ಲೆವೆಲ್ ಇರೋ ನೆಟ್ಟಿಗೆ ಆಡ್ತಾ ಇಲ್ಲ, ಮೇನ್ ಲೆವೆಲ್ ಇರೋರು ಅಂತಂದರೆ. ಸೊ ನೋಡೋಣ ಹೆಂಗೆ ಆಡ್ತಾರೆ ಈ ಗೌತಮಿ ನಾಯಕ್ ಅಂತ ನಾಗಾಲ್ಯಾಂಡ್ನ ಪ್ಲೇಯರ್. ಅಷ್ಟೊಂದೇನು ಇಂಟ್ರೆಸ್ಟಿಂಗ್ ಸ್ಟ್ಯಾಟ್ಸ್ ಏನಿಲ್ಲ, ಒಟ್ಟಲ್ಲಿ ಕ್ವಿಕ್ಕಾಗಿ ಸ್ಕೋರ್ ಮಾಡೋವಂಥ ಅಬಿಲಿಟಿ ಇದೆ ಟಾಪ್ ಆರ್ಡ್ರಲ್ಲಿ. ನೋಡೋಣ ಇನ್ ಕೇಸ್ ಆಡ್ಸಿರು ಅಂದರೆ ಅವಕಾಶ ಸಿಕ್ತು ಅಂತಂದರೆ ಯಾವ ಥರ ಆಡ್ತಾರೆ ಅಂತ. ಆಮೇಲೆ ಪ್ರತ್ಯೂಷ ಕುಮಾರ್ ಅಂತ ಒಬ್ಬರನ್ನ ತಗೊಂಡಿದ್ದಾರೆ, ವಿಕೆಟ್ ಕೀಪರ್ ಬ್ಯಾಟರು, ಬ್ಯಾಕಪ್ ವಿಕೆಟ್ ಕೀಪರ್ ಬ್ಯಾಟರ್ನ ತಗೊಂಡಿದ್ದಾರೆ ಪ್ರತ್ಯೂಷ ಕುಮಾರ್ನ. ರಿಚಾ ಘೋಷಿಗೆ ಇದು ಬ್ಯಾಕಪ್ಪು, ರೈಟ್ ಹ್ಯಾಂಡ್ ಬ್ಯಾಟರು. ಇವರು ಅಕಾರ್ಡಿಂಗ್ ಟು ದ ರಿಪೋರ್ಟ್ಸ್ ಏನು ಅಂತಂದರೆ, ನಾನು ನೋಡಿರೋ ಪ್ರಕಾರ ಕರ್ನಾಟಕ ಜರ್ಸಿಯಲ್ಲಿ ಹಾಕೊಂಡಿರೋದು ನೋಡ್ತು ಅಂದರೆ ಕರ್ನಾಟಕ ಪ್ಲೇಯರ್ ಅಂತ ಕಾಣಿಸುತ್ತೆ. KC ಅದು ಒಂದು ಫೋಟೋ ಸಿಕ್ತು ಇವ್ರದ್ದು. ಇನ್ನೇನು ಅಂಥ ರಿಪೋರ್ಟ್ಸ್ಗಳೆಲ್ಲ ಏನೂ ಇಲ್ಲ ಇವ್ರದ್ದು ಸ್ಟ್ಯಾಟ್ಸ್ ವಿಚಾರಕ್ಕೆ ಬಂತು ಅಂತಂದರೆ. ಸೊ ಜಸ್ಟ್ ಆಸ್ ಅ ಬ್ಯಾಕಪ್ ತೊಗೊಂಡ್ರಿಂದ ನಾವು ಹೆಚ್ಚಾಗಿ ಇದ್ರ ಬಗ್ಗೆ ಅಧ್ಯಯನ ಮಾಡುವಂಥದ್ದು, ವಿವರ ಎಲ್ಲ ಕಲೆಕ್ಟ್ ಮಾಡುವಂಥದ್ದೆಲ್ಲ ಏನಿಲ್ಲ. ಸೊ ನೆಕ್ಸ್ಟ್ ಪ್ಲೇಯರ್ ಬಂದ್ಬಿಟ್ಟು ದಯಾಳನ್ ಹೇಮಲತಾ. ಸೊ ಇವ್ರನ್ನ ಕೇಳಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಇಂಡಿಯಾಗೂ ಕೂಡ ಆಡಿದರೆ, ಇಂಡಿಯನ್ ಮೈನ್ ಟೀಮಲ್ಲೂ ಕೂಡ ಆಡಿದರೆ, ಇಂಡಿಯಾ ಎಗೂ ಕೂಡ ಆಡಿದರೆ, ಜೊತೆಗೆ ಗುಜರಾತ್ ಜೈಂಟ್ಸು ಕೂಡ ಆಡಿದರೆ. ಸೊ ಇವರಿಬ್ಬರು ಹಿಂದೆ ಹೇಳಿದವರು ಇಬ್ಬರದು ಕಂಪೇರ್ ಮಾಡ್ತು ಅಂದರೆ ಇವರು ಸ್ವಲ್ಪ ಬೆಟ್ರು. 10 ಲಕ್ಷಕ್ಕೆ ಸಿಕ್ಕಿದ್ದಾರೆ ಅಂತಂದರೆ ಇವರು ಸ್ವಲ್ಪ ಎಕ್ಸ್ಪೀರಿಯನ್ಸು ಕೂಡ ಇದೆ ಆ್ಯಂಡ್ ಸ್ಟ್ಯಾಂಡರ್ಡ್ಸಲ್ಲೂ ಕೂಡ ಆಡಿದ್ದಾರೆ. ಸೊ ಇವರು 11ಗೆ ಒಳಗಡೆ ಬರುವಂಥದ್ದು ಸಾಧ್ಯತೆ ಜಾಸ್ತಿನೇ ಇದೆ. ಹಿಂದೆ ಇಬ್ಬರನ್ನ ಕಂಪೇರ್ ಮಾಡ್ತು ಅಂತಂದರೆ, ಅಂದರೆ ಪ್ರತ್ಯೂಷನ ಕಂಪೇರ್ ಮಾಡ್ತು ಅಂತಂದರೆ, ಜೊತೆ ಗೌತಮಿ ನಾಯಕ್ನ ಕಂಪೇರ್ ಮಾಡ್ತು ಅಂತಂದರೆ, ದಯಾಳನ್ ಹೇಮಲತಾ ಅವರು 11ಗೆ ಅಂದರೆ ಯಾರಾದ್ರೂ ಸೆಂಟೆಗೆ ಆಡ್ತಾ ಇಲ್ಲ ಅಂದರೆ, ಅಥವಾ ಇವರೇ ಸ್ಟಾರ್ಟಿಂಗ್ ಲೆವೆಲ್ ಕೂಡ ಇದ್ರೂ ಕೂಡ ಆಶ್ಚರ್ಯ ಪಡುವಂಥದ್ದೆಲ್ಲ ಏನೂ ಇಲ್ಲ. ಯಾಕಂದರೆ ರೈಟ್ ಹ್ಯಾಂಡ್ ಬ್ಯಾಟರು, ರೈಟ್ ಆರ್ಮ್ ಆಫ್ ಬ್ರೇಕ್ ಹಾಕುವಂಥ ಅಬಿಲಿಟಿ ಕೂಡ ಇದೆ ಇವರಿಗೆ. ಆ್ಯಂಡ್ ಆಫ್ ಬ್ರೇಕ್ ಅಂದರೆ ಇವರು ಒಂಥರ ಆಲ್ರೌಂಡಿಂಗ್ ಕೆಪಬಿಲಿಟಿನ ಚೆನ್ನಾಗಿ ತೋರಿಸಿದ್ದಾರೆ. ಇಂಟರ್ನ್ಯಾಷನಲ್ ಸ್ಟ್ಯಾಂಡ್ಸ್ಗಳು ಕೂಡ ಚೆನ್ನಾಗಿ ತೋರಿಸಿದ್ದಾರೆ. ಸೊ 30 ಲಕ್ಷಕ್ಕೆ ಸಿಕ್ಕಿರೋದು, 10 ಲಕ್ಷ ಅನ್ಕೊಂಡ್ಬಿಟ್ಟಿದ್ದಾರೇನೋ, 30 ಲಕ್ಷ. ಆ 2 ಪ್ಲೇಯರು 10 ಲಕ್ಷ, ಈ ಪ್ಲೇಯರು 30 ಲಕ್ಷ. ಇಂಡಿಯನ್ಗರು ಅಲ್ಲಿ 10 ಲಕ್ಷಕ್ಕೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಇರುವಂಥ ಪ್ಲೇಯರು ಸಿಗ್ತಾರ ಅಲ್ಲಿ 30 ಲಕ್ಷ ಕೊಟ್ಬಿಟ್ಟು ಇವ್ರನ್ನ ತೊಗೊಂಡಿದ್ದಾರೆ. ಖಂಡಿತ ಇವ್ರನ್ನ 11ಗೆ ಕರ್ಕೊಂಡು ಬರುವಂಥ ಸಾಧ್ಯತೆಯೂ ಕೂಡ ಇರುತ್ತೆ. ಮಿಡ್ಲ್ ಆರ್ಡ್ರಲ್ಲಿ ಸ್ವಲ್ಪ ಇನ್ನಿಂಗ್ಸ್ನ ಸ್ಟೆಬಿಲೈಸ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ನೋಡೋಣ ಇನ್ ಕೇಸ್ ಅವಕಾಶ ಸಿಕ್ತು ಅಂತಂದರೆ. ಇನ್ನೇನಲ್ಲಿ ತೊಗೊಂಡೋದು 16 ಜನ, ಅಥವಾ 11 ಜನ ಆಡಲೇಬೇಕು. ಖಂಡಿತ ಸ್ವಲ್ಪ ಜನ ವೆರಿ ಫ್ಯೂನೇನೆ ಕೂತ್ಕೊಳ್ಳುವಂಥದ್ದು. ಅದರಲ್ಲಿ ಖಂಡಿತ ಹೇಮಲತಾ ಅವರು ಕೂಡ ಚಾನ್ಸ್ ಸಿಗುವಂಥ ಸಾಧ್ಯತೆ ಇರುತ್ತೆ. ಕೂತ್ಕೊಂತು ಅಂತಂದರೆ ಇಲ್ಲಿ ಇವಾಗ ಹೊಸ್ದಾಗಿ ತಗೊಂಡಿದ್ದಾರಲ್ಲ ಈ ಪ್ರತ್ಯೂಷ ಕುಮಾರು, ಜೊತೆಗೆ ಇನ್ನೊಬ್ರು ತೊಗೊಂಡಿದ್ದಾರಲ್ಲ ಈ ಗೌತಮಿ ನಾಯಕ್. ಸೊ ಇವರು ಪಕ್ಕ ಕೂತ್ಕೊಳ್ಳುವಂಥ ಲಕ್ಷಣಗಳಿರುತ್ತೆ. ಇನ್ನು ಮೇಯ್ನ್ ಇರೋವಂಥವ್ರನ್ನೆಲ್ಲ ಖಂಡಿತ ಆಡಿಸ್ತಾರೆ. ಅಂದರೆ ಜಾಸ್ತಿ ಪ್ರೈಸ್ ಕೊಟ್ಬಿಟ್ಟು ತೊಗೊಂಡಿರೋವಂಥವ್ರನ್ನೆಲ್ಲ ಖಂಡಿತ ಫಿಟ್ ಮಾಡ್ತಾರೆ ಲೆವೆಲ್ಗಡೆ. ಕಾದು ನೋಡೋಣ ಓಲ್ಡ್ ಸ್ಕ್ವಾಡ್ ನೋಡ್ತು ಅಂತಂದರೆ ಹೆಂಗಿರುತ್ತೆ, ಪ್ಲೇಯಿಂಗ್ ಲೆವೆನ್ ಯಾವ ಥರ ಫ್ರೇಮ್ ಮಾಡ್ಬೋದು ಅಂತ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಗಾಯ್ಸ್ ನಿಮ್ಗೇನು ಅನಿಸ್ತು ಈ 3 ಪಿಕ್ಗಳು? ಅಂದರೆ ಮೇಯ್ನಾಗಿರೋವಂಥ ಪಿಕ್ಕಿಲ್ಲಿ ಈ ದಯಾಳನ್ ಹೇಮಲತಾ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಯುವರ್ ಪಿಕ್ ನಿಮ್ಗೇನು ಅನಿಸ್ತು ಅಂತ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾ.